ನಮಸ್ತೆ ಬಂಧುಗಳೇ, ಗೋವಿಂದ ಸವಿರುಚಿ GVR ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪ ಅಂತಂದ್ರೆ ಕಡಲೆ ಪೂರಿಯ ಪರೋಟ ಮತ್ತು ಬದನೆಕಾಯಿ ಪಲ್ಯ. ಸಖತ್ ಕಾಂಬಿನೇಷನ್ ಆಗಿರುವಂಥ ಈ ಬದನೆಕಾಯಿ ಪಲ್ಯ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ನೋಡ್ರಿ, ಬದನೆಕಾಯಿ ಪಲ್ಯ ಇದ್ದಂದ್ರೆ ಎರಡು ಹೊಟ್ಟೆ ಆಗ್ತಾವ್ರಿ. ಅದ್ರ ಜೊತೆಗೆ ಚುರುಮುರಿಯಿಂದ ಮಾಡಿರುವಂಥ ಈ ಕಡಲೆ ಪೂರಿ ಪರೋಟ ಸಖತ್ತಾಗಿರ್ತೈತೆ ರೀ. ಬನ್ನಿ ಹಾಗಾದ್ರೆ ಗೋವಿಂದ ಸವಿರುಚಿ GVR ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನಲ್ನ. ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಇಷ್ಟ ಆದರೆ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ. ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ನನ್ನ ಎಲ್ಲ ರೆಸಿಪಿನೂ ನೋಡ್ಬೇಕಂದ್ರೆ ನೀವು ಮಾಡಬೇಕಾಗಿದ್ದಿಷ್ಟೇ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಹಂಗೆ ಆಲ್ ಆಪ್ಷನ್ ಸಿಲೆಕ್ಟ್ ಬರ್ತೈತಿ, ಅದನ್ನು ಲೈಕ್ ಮಾಡಿದ್ರಿ ಅಂದ್ರೆ ನಾವು ಹಾಕುವಂಥ ಎಲ್ಲ ರೆಸಿಪಿ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ಸೇರ್ತಾವ್ರಿ, ನೀವೇ ಮೊದಲು ನೋಡ್ತೀರಿ. ಬನ್ನಿ ಹಾಗಾದ್ರೆ ರೆಸಿಪಿ ಶುರು ಮಾಡೋಣ. ಮೊದಲಿಗೆ ನೋಡ್ರಿ, ಈ ಪರೋಟನ ಮಾಡಲಿಕ್ಕೆ ಒಂದು 2 ಗ್ಲಾಸಿನಷ್ಟು ನಾನಿಲ್ಲಿ ಕಡಲೆ ಪೂರಿಯನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ನೀರು ಹಾಕಿ ಚಲೋತ್ನಿಂಗೆ ತೊಳಿರಿ. ಇದನ್ನು ಸಾಣಿಗೆ ಹಿಡಿಬೇಕು ಅಂತ ಏನು ಇಲ್ಲ ರೀ. ಯಾಕಂತಂದ್ರೆ ನಾವು ನೀರು ಹಾಕಿ ನೀಟಾಗಿ ಚಲೋತ್ನಿಂಗೆ ತಿಕ್ಕಿ ತೊಳಿತೀವಲ್ರಿ, ಅದ್ರಾಗಿರುವಂಥ ಡಸ್ಟು ಮಣ್ಣು ಎಲ್ಲ ಕ್ಲೀನ್ ಆಗತ್ತೆ ರೀ. 2 ಸಾರಿ ತೊಳಿರಿ ಚಲೋತ್ನಿಂಗೆ. ಹಿಂಗೆ ತಿಕ್ಕಿ ತೊಳಿರಿ, ಚಲೋತ್ನಿಂಗೆ ನೀರು ಹಾಕಿ ತೊಳಿರಿ. ಅವಾಗ ಅದ್ರಾಗಿರುವಂಥದ್ದೆಲ್ಲ ಗಲೀಜು ಅದೆಲ್ಲ ನೀಟಾಗಿ ಹೊರಟು ಹೋಗ್ಬಿಡ್ತೈತೆ ರೀ. ಈಗ ನಮ್ಮ ಚುರುಮುರಿ ಎಲ್ಲ ಮ್ಯಾಲೆ ತೇಲೈತ್ರಿ, ನಮ್ಮ ಡಸ್ಟ್ ಅನ್ನೋದೆಲ್ಲ ಕೆಳಗೆ ಕುತ್ಕೊಂಡೈತ್ರಿ. ಈಗ ಮ್ಯಾಲೆ ಇರುವಂಥ ಈ ಚುರುಮುರಿ ಎಲ್ಲನೂ ನಾನು ಒಂದು ಪಾತ್ರೆಗೆ ತೆಗಿತೀನಿ ರೀ. ಆ ಚುರುಮುರಿ ನೀರಾಗ ಹಾಕಿದ ತಕ್ಷಣ ಮ್ಯಾಲೆ ಬರ್ತಾವ್ರಿ, ಅವೇನು ಕೆಳಗೆ ಹೋಗಿ ಕೂತ್ಕೊಳ್ಳೋದಿಲ್ಲ. ಈಗ ಎಲ್ಲನೂ ನಾನು ತೆಗೆದ ಇಟ್ಕೊಂಡೀನಿ ರೀ ಒಂದು ಪಾತ್ರೆ ಒಳಗೆ. ಈಗ ಇದನ್ನು ನೀರು ತೆಗೆದ ಇನ್ನೊಂದು ಫ್ರೆಶ್ ನೀರು ತೊಗೊಂಡು ತೊಳಿತೇನೆ ರೀ. ಇದನ್ನು ನಾನು 2 ಸಲ ತೊಳಿಯೋದ್ರಿಂದ ಏನಾಗುತ್ತಂದ್ರೆ ಇದ್ರೊಳಗೆ ಅಸಲು ಏನು ನಮಗೆ ಮಣ್ಣಿನ ಅಂಶ ಹಾಗೆ ಡಸ್ಟು ಗಲೀಜು ಏನು ಉಳಿಯಂಗಿಲ್ಲ ರೀ. ನೀಟಾಗಿ ಶುಭ್ರವಾಗಿರುವಂಥ ನಮ್ಮ ಈ ಕಡಲೆ ಪೂರಿ ರೆಡಿ ಆಗತ್ತೆ ರೀ. ಈಗ ನೋಡಿರಿ, ಇನ್ನೊಂದು ಸಲ ಕೂಡ ನಾನು ನೀಟಾಗಿ ತಿಕ್ಕಿ ತೊಳ್ಯಾಕತ್ತೀನಿ ರೀ. ಈಗ ಇದನ್ನು ಇವಾಗ ನೀರಿನಿಂದ ಒಂದು ಅದೇ ಪಾತ್ರೆಯೊಳಗೆ ನಾನು ಹಾಕ್ಕೊಳಕತ್ತೀನಿ ರೀ. ಮೊದಲು ನಾ ಯಾವ ಪಾತ್ರೆ ಒಳಗೆ ತಗೊಂಡಿದ್ದೀನಿ ರೀ, ಅದೇ ಪಾತ್ರೆ ಒಳಗೆ ಹಾಕ್ಕೊಂಡೀನಿ ರೀ. ನೋಡಿರಿ ಎಷ್ಟು ಉದುರು ಎಷ್ಟು ಪುಡಿ ಅದಾವೆ ನೋಡಿರಿ. ನಮಗೆ 2 ಸಲ ತೊಳೆದ್ರು ಕೂಡ ಇಷ್ಟು ನೀರು ಶುಭ್ರವಾಗಿರ್ಬೇಕ್ರೆ. ಇದನ್ನ ಇವಾಗ ಪಕ್ಕಕ್ಕೆ ತೆಗೆದು ಬಿಡೋಣ್ರಿ. ಇದನ್ನೀಗ ಮುಚ್ಚಿಡೋಣ್ರಿ. ಅಷ್ಟರೊಳಗಾಗಿ ನಾವು ಬದ್ನಿಕಾಯಿ ಪಲ್ಯ ಮಾಡ್ಕೊಳ್ಳೋಣ ಬರ್ರಿ. ಈ ಬದ್ನಿಕಾಯಿ ಪಲ್ಯ ಮಾಡ್ಕೊಳಕ್ಕೆ ನೋಡ್ರಿ, ನೀಟಾಗಿ ತೊಳ್ಕೊಂಡು ಒರೆಸ್ಕೊಂಡು ಹಿಂಗೆ ಕಟ್ ಮಾಡ್ಕೊಂಡು ಇಟ್ಕೊಂಡಿನಿ ರೀ. ಸ್ವಲ್ಪ ಒಳಗೆ ಹುಳ ಇದ್ರೆ ನೋಡ್ರಿ ಚೆಕ್ ಮಾಡ್ಕೊರಿ. ಇದಕ್ಕೆ ಒಂದು ಸ್ವಲ್ಪ ಶೇಂಗಾ ಹುರ್ಕೊಂಡು ತಕ್ಕೊಂಡೀನಿ ರೀ. ಹಂಗೆ ನೋಡ್ರಿ, ಇದು ಬ್ಲ್ಯಾಕ್ ಸೀಡ್ಸ್ ಕಾರೆಳ್ ಅಂತಾರಲ್ರಿ, ಅದು ಹುರ್ಕೊಂಡು ತಕ್ಕೊಂಡೀನಿ. ನಮ್ಮ ಬದ್ನಿಕಾಯಿ ಪಲ್ಯದೊಳಗೆ ಈ ಕಾರೆಳ್ ಹಾಕೋದ್ರಿಂದ ಟೇಸ್ಟ್ ಭಾಳ ಸಖತ್ತಾಗಿರ್ತೈತೆ ರೀ. ಮಿಸ್ ಮಾಡ್ದೆ ಹಾಕೋರಿ. ನಂತರ ಅದೇ ಪ್ಯಾನ್ನೊಳಗೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೀನಿ ರೀ. ನಿಮ್ಮ ಖಾರಕ್ಕೆ ಎಷ್ಟು ಬೇಕಷ್ಟು ಬ್ಯಾಡಿಗೆ ಮೆಣಸಿನ್ಕಾಯಿ, ಕರಿಬೇವು, ಒಂದಿಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಒಂದಿಷ್ಟು ಈರುಳ್ಳಿ ಹಾಕ್ಕೊಂಡೀನಿ ರೀ. ಈರುಳ್ಳಿ ನಾನಿಲ್ಲಿ ಒಂದು ದೊಡ್ಡ ಗಾತ್ರದ ಈರುಳ್ಳಿ ಹಾಕ್ಕೊಂಡೀನಿ ರೀ. ಹಂಗೆ ಒಂದು 2 ರಿಂದ 3 ಟೊಮೆಟೊ ಹಾಕೋರಿ. ನಿಮಗೆ ಎಷ್ಟು ಉಳಿಬೇಕು ಎಷ್ಟು ನೋಡಿಕೊಂಡು ನೀವು ಹಾಕೋರಿ. ನಿಮ್ಮ ಬದ್ನಿಗೆ ಪ್ರಮಾಣ ನೋಡಿಕೊಂಡು ಈರುಳ್ಳಿ ಟೊಮೆಟೊನ ಹೆಚ್ಚು ಕಮ್ಮಿ ನೀವು ಮಾಡ್ಕೋಬೋದು ರೀ. ಈಗ ಇನ್ನೊಂದು ದೊಡ್ಡ ಪಾತ್ರೆ ಒಳಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಕರಿಬೇವು ಚಟಪಟ ಅಂದಮೇಲೆ ಬದ್ನಿಕಾಯಿ ಹಾಕ್ಕೊಂಡು ಮುಚ್ಚಿಟ್ಟೀನಿ ರೀ. ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಂಡ್ರೆ ಬದ್ನಿಕಾಯಿ ಚಲೋತ್ನಾಗ ಮೆತ್ತಗೆ ಹಾಕ್ತಿರ್ಲಿರಿ, ಅಲ್ಲೇ ಲೋ ಫ್ಲೇಮ್ನೊಳಗೆ ಮುಚ್ಚಿಡೋಣ್ರಿ. ಈ ಮಸಾಲೆ ಎಲ್ಲ ರುಬ್ಕೊಂಡು ಬಂದೀನಿ ರೀ. ಈಗ ನಾನು ಶೇಂಗಾ ಕರೆಳದು ಇತ್ತಲ್ರಿ, ಅದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ್ರಿ. ಈಗ ಇದು ನೋಡಿರಿ, ನಮ್ಗೆ ಈ ಮೆಣಸಿನ್ಕಾಯಿ ಮತ್ತು ಟೊಮೆಟೊ ಎಲ್ಲ ಹಾಕಿದ್ದಿತ್ತಲ್ರಿ, ಅದು ಕೂಡ ತಣ್ಣಗಾಗೈತ್ರಿ. ನುಣ್ಣಗೆ ರುಬ್ಕೊಂಡು ಬಂದೀನಿ ರೀ. 2 ಪಕ್ಕಕ್ಕೆ ಇಟ್ಕೊಳ್ಳೋಣ್ರಿ. ಈಗ ನಮ್ಮ ಬದ್ನಿಕಾಯಿ ಕೂಡ ಚಲೋತ್ನಾಗ ಮೆತ್ತಗಾಗೈತ್ರಿ. ಅದ್ರೊಳಗೆ ನಾವು ಗ್ರ್ಯಾಂಡ್ ಮಾಡ್ಕೊಂಡಿರುವಂಥ ಪೇಸ್ಟ್ ಏನಿತ್ತಲ್ರಿ, ಆ ಪೇಸ್ಟ್ ಹಾಕ್ಕೊಂಡೇನಿ ರೀ. ಪೇಸ್ಟ್ ಹಾಕ್ಕೊಂಡು ಚಲೋತ್ನಾಗ ಮಿಕ್ಸ್ ಮಾಡ್ಕೊಳ್ರಿ. ಎಣ್ಣೆ ಹೊರಗೆ ಬಿಡುವಂಗೆ ಇದನ್ನು ಒಂದು 2 ರಿಂದ 3 ನಿಮಿಷ ಚಲೋತ್ನಾಗ ಕುದಿಸ್ಕೊರಿ. ಕುದಿಸ್ಕೊಂಡ ನಂತರ ನೋಡಿರಿ, ಅದ್ರೊಳಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಚಲೋತ್ನಾಗ ಇದನ್ನು ಕುದಿಸ್ರಿ. ಅದ್ರೊಳಗೆ ನೋಡಿರಿ, ಕೊತ್ತಂಬರಿ ಸೊಪ್ಪು ಹಾಕೋರಿ, ಒಂದಿಷ್ಟು ಅರಿಶಿಣ ಪುಡಿ ಹಾಕೋರಿ. ಹಾಕ್ಕೊಂಡು ಚಲೋತ್ನಾಗ ಮಿಕ್ಸ್ ಮಾಡ್ಕೊರಿ. ಆ ಚಲೋತ್ನಾಗ ಕುದ್ದ ನಂತರ ನಾವು ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ರಿ ಶೇಂಗಾದ ಗುರಳ್ಳಿಂದ, ಅದನ್ನು ಹಾಕಿ ಒಂದು 2 ರಿಂದ 3 ನಿಮಿಷ ಕುದಿಸ್ಕೊಂಡ್ರೆ ನಮ್ಮ ಪಲ್ಯ ರೆಡಿ ಆತ್ರಿ. ಈಗ ನಮ್ಮ ಇದು ಚುರುಮುರಿ ಏನೈತಲ್ರಿ
ಕಡಲೆಪುರಿ ಇದು ಕೂಡ ಚಲೋ ಹೊತ್ನಂಗೆ ಸಾಫ್ಟ್ ಆಗೈತೆ ನೋಡ್ರಿ. ಈಗ ನಾವು ಪಲ್ಯ ಮಾಡುವಷ್ಟು ಹೊತ್ತಿನ ಮುಚ್ಚಿಟ್ರೆ ಸಾಕ್ರಿ, ಜಾಸ್ತಿ ಏನು ಮುಚ್ಚಿಡೋ ಅವಶ್ಯಕತೆ ಇಲ್ಲ. ಈಗ ಇದು ಇಷ್ಟು ಮುಚ್ಚಿಟ್ರು ಕೂಡ ನೋಡ್ರಿ ನಮ್ಮ ಕಡಲೆಪುರಿ ಉದುರು ಐತ್ರಿ. ಈಗ ಇದನ್ನು ಒಂದು ಮಿಕ್ಸಿ ಜಾರ್ನೊಳಗೆ ಹಾಕೊಳಕತ್ತೀನಿ ರೀ. ನಾ ಇಲ್ಲಿ ಸಣ್ಣ ಮಿಕ್ಸಿ ಜಾರ್ನಾಗ ಹಾಕೊಳಕತ್ತೀನಿ ರೀ. ಇದ್ರೊಳಗೆ ಜಲ್ದಿ ಗ್ರ್ಯಾಂಡ್ ಆಗತ್ತಂತ ಅಷ್ಟೇ ರೀ, ಇನ್ನೇನಿಲ್ಲ. ನೀವು ಎದ್ರಾಗನ ಹಾಕೋಬಹುದು. ಈಗ ಇದಕ್ಕೆ ರುಚಿಗೆ ಅನುಸಾರ ಕಲ್ಲುಪ್ಪನ್ನು ಹಾಕ್ಕೊಂಡು ಇದನ್ನು ಒಂದು 2 ಚಮಚದಷ್ಟು ನೀರು ಹಾಕ್ಕೊಂಡು ಇದನ್ನು ಸ್ವಲ್ಪ ತರಿಯಾಗಿ ರುಬ್ಬುಣ್ರಿ. ಜಾಸ್ತಿ ನೀರು ಹಾಕಕ್ಕೆ ಹೋಗಬೇಡ್ರಿ. ಈಗ ಇದನ್ನು ರುಬ್ಕೊಂಡು ಬಂದೆ ನೋಡ್ರಿ. ಹಿಂಗಿರ್ಬೇಕ್ರಿ ನಮಗದು. ಇಷ್ಟು ಕೈಗೆ ನಮಗೆ ಸ್ವಲ್ಪ ಅಲ್ಲಲ್ಲಲ್ಲಲ್ಲಲ್ಲಲ್ಲೇ ನಮಗೆ ಕಡಲೆಪುರಿ ಅನ್ನೋದು ತಗಲ್ತಿರ್ಬೇಕ್ರಿ. ಈಗ ಇದನ್ನ ಇವಾಗ ನೀವು ಎದ್ರಾಗ ನೀವು ರೆಡಿ ಮಾಡ್ಕೋತೀರಿ ಅದ್ರಾಗ ಹಾಕೋರಿ. ನಾ ಇಲ್ಲಿ ಒಂದು ಪರಾತ ತೊಗೊಂಡಿನಿ ರೀ, ಅದ್ರೊಳಗೆ ತೆಗಿಯಾಕತ್ತೀನಿ ರೀ. ಇದಕ್ಕೆ ನೀರು ಹಾಕಂಗಿಲ್ಲ ರೀ. ನಾವು ಚಲೋ ಹೊತ್ನಂಗೆ ಇದನ್ನು ಮಿಕ್ಸರ್ ಜಾರ್ನಿಂದ ಕೈಯಿಂದ ತಕ್ಕೋರಿ, ಇಲ್ಲ ಸ್ಪೂನಿಂದ ತಕ್ಕೋರಿ. ಸಿಲೆಕ್ಷನ್ನು ನಿಮ್ಮದ ರೀ. ಒಟ್ಟು ಇದ್ರಾಗ ಎಷ್ಟು ನೀರು ನಾವು ಹಾಕೋದಿಲ್ಲ ರೀ. ಇದ್ರೊಳಗೆ ನೋಡ್ರಿ 1.5 ಚಮಚದಷ್ಟು ಎಣ್ಣೆ ಹಾಕೋತೀನಿ ರೀ. 1 ಚಮಚ ಮೇಲೆ ಸ್ವಲ್ಪ ಹಾಕೋರಿ. ಹಾಕ್ಕೊಂಡು ಚಲೋ ಹೊತ್ನ್ಯಾಗ ಮಿಕ್ಸ್ ಮಾಡಿರಿ. ಇದನ್ನು ನಮಗೆ ಎಣ್ಣೆ ಮತ್ತು ಕಡಲೆಪುರಿ ಪೇಸ್ಟ್ ಚಲೋ ಹೊತ್ನ್ಯಾಗ ಮಿಕ್ಸ್ ಆಗಲ್ಲ ರೀ. ಈಗ ಚಲೋ ಹೊತ್ನ್ಯಾಗ ಎಣ್ಣೆ ಎಲ್ಲ ಒಳಗೆ ಸೇರಾಯ್ತು ರೀ. ನೋಡಿರಿ, ಎಲ್ಲಿ ಎಣ್ಣೆ ಸಪ್ರೇಟ ಈ ನಮ್ಮ ಕಡಲೆಪುರಿ ಪೇಸ್ಟ್ ಸಪ್ರೇಟಾಗಿ ಕಾಣಕತ್ತಿಲ್ಲ ರೀ. ಹಿಂಗೆ ಮಿಕ್ಸ್ ಮಾಡಿಕೊಂಡು ಇದ್ರೊಳಗೆ ಎಷ್ಟು ಹಿಡಿತೈತಿ ಅಷ್ಟು ನಾವಿಲ್ಲಿ ಗೋಧಿ ಹಿಟ್ಟು ಹಾಕ್ಕೊಳ್ಳೋಣ್ರಿ. ಇದನ್ನು ಕೆಲವೊಬ್ಬರು ಮೈದಾ ಹಿಟ್ಟಿನಿಂದ ಮಾಡ್ತಾರೆ ರೀ. ಪರೋಟ ಅಂದ್ರೆ ಮೈದಾ ಹಿಟ್ಟಿನಿಂದ ಮಾಡಿದ್ರೆ ನಮಗೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂದ್ಕೊಂಡು ನಾನು ಗೋಧಿ ಹಿಟ್ಟಿನಿಂದ ಮಾಡೋದನ್ನು ತೋರ್ಸಕತ್ತೀನಿ ರೀ. ನೀವು ಬೇಕು ಅಂದ್ರೆ ಮೈದಾ ಹಿಟ್ಟಿನಿಂದ ಕೂಡ ನೀವು ಮಾಡ್ಕೋಬೋದು. ಈಗ ಇದನ್ನು ಚಲೋ ಹೊತ್ನ್ಯಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಸ್ವಲ್ಪ ಹಗರವಾಗಿನೇ ಮಿಕ್ಸ್ ಮಾಡ್ಕೊರಿ. ಕೈಗೆ ಹತ್ತತಿರ್ತಾರ, ಸ್ವಲ್ಪ ಹಗರವಾಗಿ ಮಿಕ್ಸ್ ಮಾಡ್ಕೊರಿ. ಇದಕ್ಕೆ ಎಷ್ಟು ಹಿಡಿತೈತಿ ಅಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊರಿ. ನೀರು ಹಾಕ್ಕೊಳ್ಳಿಕ್ಕೆ ಹೋಗಬೇಡ್ರಿ. ಹಿಂಗೆ ನಾವು ಹಗರವಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಪರೋಟ ಜಿಗುಟ್ ಆಗಂಗಿಲ್ಲ ರೀ, ರಬ್ಬರ್ ಗತಿ ಆಗೋದಿಲ್ಲ ರೀ, ಭಾಳ ಸ್ಮೂತ್ ಆಗ್ತೈತೆ ರೀ. ಈಗ ನೋಡಿರಿ, ನಮಗಿದು ಎಲ್ಲ ನಾವು ಹಿಟ್ಟು ಹಾಕಿ ರೆಡಿ ಮಾಡ್ಕೊಂಡಾಯ್ತು ರೀ. ಇಷ್ಟು ಮೆತ್ತಗೆ ಇರ್ಬೇಕು ರೀ. ಈಗ ಇದ್ರೊಳಗೆ ಒಂಚೂರು ಎಣ್ಣೆ ಹಾಕ್ಕೊಳಕತ್ತೀನಿ ರೀ. ಒಂದು ಅರ್ಧ ಚಮಚದಷ್ಟು ಎಣ್ಣೆ ಹಾಕೋರಿ. ಹಾಕ್ಕೊಂಡು ಚಲೋ ಹೊತ್ನಂಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಕೈಗೆ ಹತ್ತತಂತ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋದ್ರಿ. ಅದನ್ನು ಯಾಕಂತಂದ್ರೆ ನಮ್ಮ ಕಡಲೆಪುರಿ ಇರ್ತೈತಲ್ರಿ, ಅದು ಕೈಗೆ ಹತ್ತಿರ್ತೈತೆ ರೀ. ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಹಿಂಗೆ ನಾದ್ಕೊಳ್ಳೋಣ್ರಿ. ಜಾಸ್ತಿ ಏನು ಬಲ ಹಾಕಿ ನಾದಬೇಡ್ರಿ, ಹಗರವಾಗಿ ನಾದ್ಕೋರಿ. ಹಿಂಗೆ ನಾದ್ಕೋರಿ. ನಾವು ಚಪಾತಿಗೆ ಹೆಂಗೆ ಹಿಟ್ಟು ನಾದ್ತೀವಿ ಹಂಗೇನು ನಾದ್ಕೊಳ್ಳೋದು ಬೇಡ್ರಿ. ಹಿಂಗೆ ಹಗರಾಗಿನೇ ನಾದ್ಕೋರಿ. ಈಗ ನಾದ್ಕೊಂಡಿದ್ದಾಯ್ತು ರೀ. ನಿಮ್ಗೆ ಎಷ್ಟು ಸೈಜ್ನಾಗ ಬೇಕು ಅಷ್ಟು ಸೈಜ್ನೊಳಗೆ ಉಳ್ಳಿಯನ್ನು ತೊಗೋರಿ. ಪರೋಟ ಅಂದ್ರೆ ಸ್ವಲ್ಪ ದಪ್ಪ ತೊಗೋಬೇಕ್ರೆ, ನಾವು ಹಿಟ್ಟು ಜಾಸ್ತಿ ತೊಗೋಬೇಕ್ರಿ. ಸ್ವಲ್ಪ ದಪ್ಪ ಇರ್ತಾವೆ ರೀ ಪರೋಟ ಅಂದ್ರೆ. ಈಗ ನೋಡಿರಿ, ನಾನು ಇಷ್ಟ ಉಳ್ಳಿಯನ್ನು ತೊಗೊಂಡೀನಿ ರೀ. ಅದನ್ನು ಸ್ವಲ್ಪ ತಿಕ್ಕೊಂಡು ರೋಲ್ ಮಾಡಿಕೊಂಡು, ಇದು ಒಣ ಹಿಟ್ಟು, ಅಕ್ಕಿ ಹಿಟ್ಟು, ಇಲ್ಲ ಗೋಧಿ ಹಿಟ್ಟು, ನಿಮ್ಗೆ ಯಾವ ಹಿಟ್ಟು ಬೇಕಾದರೂ ನೀವು ಹಾಕೋಬೋದ್ರೆ. ನಾ ಇಲ್ಲಿ ಅಕ್ಕಿ ಹಿಟ್ಟಿನಿಂದ ಒತ್ತಾಕತ್ತೀನಿ ರೀ. ಅಕ್ಕಿ ಹಿಟ್ಟಿನಿಂದ ಒತ್ತೋದ್ರಿಂದ ಏನಾಗತ್ತೆ ರೀ, ನಮಗೆ ಸ್ವಲ್ಪ ಹತ್ಕೊಳ್ಳಂಗಿಲ್ಲ ರೀ ಅದು. ಅದಕ್ಕೆ ಅಕ್ಕಿ ಹಿಟ್ಟು ತೊಗೊಂಡೀನಿ ರೀ. ನಿಮ್ಮ ಮನೆಯಾಗ ಇಲ್ಲ ಅಂದ್ರೆ ಗೋಧಿ ಹಿಟ್ಟಿನಿಂದ ಕೂಡ ನೀವು ಒತ್ಕೋಬೋದು. ಈಗ ಒಂದಿಷ್ಟು ಅಗಲ ಸಣ್ಣ ಚಪಾತಿ ಮಾಡಿಕೊಂಡು ಅದ್ರ ಮೇಲೆ ಎಣ್ಣೆ ಹಾಕ್ಕೊಂಡೀನಿ ರೀ. ಇದನ್ನು ನೀವು ರೋಲ್ ಗತೆ ಸುತ್ತಕೊಂಡು ಕೂಡ ನೀವು ಮಾಡ್ಕೋಬೋದು ರೀ. ಪರೋಟ ಅಂದ್ರೆ ರೋಲ್ ಗತೆ ಜಾಸ್ತಿ ಸುತ್ಕೊತಾರೆ ರೀ. ಈಜಿ ಪ್ರೊಸೀಜರ್ ಅಂದ್ರೆ ನಾವು 4 ಫೋಲ್ಡಿಂಗ್ ಮಾಡ್ಕೊಳ್ಳೋದು ರೀ. ಅದ್ರ ಮ್ಯಾಲೆ ನೋಡಿರಿ, ಎಣ್ಣೆ ಚಲೋ ಹೊತ್ನ್ಯಾಗ 1 ಚಮಚದಷ್ಟು ಹಾಕಿ ಎಣ್ಣೆ ಸವರಿದೀನಿ ರೀ. ಅದ್ರ ಮ್ಯಾಲೆ ಒಂದಿಷ್ಟು ರೋಸ್ಟೆಡ್ ಚೆನ್ನ ಪೌಡರ್, ಹುರ್ಗಡ್ಲೆ ಪೌಡ್ರನ್ನು ಹಾಕಿ ಇದನ್ನು ತುಂಬ ಅಪ್ಲೈ ಮಾಡಿದ್ದೀನಿ ರೀ. ಈಗ ನೋಡಿರಿ, ನಾನು ರೋಲ್ ಗತೆ ಸುತ್ಕೊಳ್ಳಂಗಿಲ್ಲ ರೀ, 1 ಫೋಲ್ಡಿಂಗ್ ಮಾಡ್ತೀನಿ ರೀ. ಮಾಡಿ ಇದ್ರ ಮ್ಯಾಲೆ ಒಂದಿಷ್ಟು ಎಣ್ಣೆ ಹಾಕ್ತೀನಿ ರೀ. ಹಾಕಿ ಇದಕ್ಕೆ ತುಂಬ ಸವರಿ ಇದ್ರ ಮ್ಯಾಲೆ ಒಂದಿಷ್ಟು ಪುಟಾಣಿ ಹಿಟ್ಟು ಉದುರಿಸ್ತೀನಿ ರೀ. ಉದುರಿಸಿ ಇನ್ನೊಂದು ಫೋಲ್ಡಿಂಗ್ ಮಾಡ್ತೀನಿ ರೀ ನಾನು. ಇದು ಭಾಳ ಈಜಿ ಪ್ರೊಸೀಜರ್ ರೀ. ಯಾಕಂತಂದ್ರೆ ಈ ಕಲಿಯೋರಿಗೆ ಭಾಳ ಈಜಿ ಆಗಲಿ ಅನ್ನೋ ಉದ್ದೇಶದಿಂದ ಹಿಂಗೆ ನಾ ಮಾಡೋದು ತೋರ್ಸಕತ್ತೀನಿ ರೀ. ಇಲ್ಲಾಂದ್ರೆ ನೀವು ರೋಲ್ ಗತೆ ಸುತ್ತಕೊಂಡು ಕೂಡ ನೀವು ಇದನ್ನು ಪರೋಟನ ಮಾಡ್ಕೋಬೋದು.
ಈಗ ಇದ್ರ ಮ್ಯಾಲೆ ನೋಡ್ರಿ ಸ್ವಲ್ಪ ಒಣ ಹಿಟ್ಟು ಉದುರಿಸ್ಕೊಂಡು ನಾ ಇದನ್ನು ತಿಕ್ಕಾಕತ್ತೀನಿ ರೀ. 4 ಫೋಲ್ಡಿಂಗ್ ಆಯ್ತು ಹೌದಿಲ್ಲ ರೀ, ತಿಕ್ಕಾಕತ್ತೀನಿ ರೀ. ನೀವು ಗುಂಡುಗೆ ತಿಕ್ಕೋಬೋದು, ಚೌಕ ಮಾಡ್ಕೋಬೋದು, ಇಲ್ಲ 3 ಮೂಲೆ ಮಾಡ್ಕೋಬೋದು. ನಿಮ್ಮ ಇಷ್ಟದ ಪ್ರಕಾರ ನೀವು ಇದನ್ನು ತಿಕ್ಕೋಬೋದು ರೀ. ನಿಮಗೆ ಹೆಂಗೆ ಇಷ್ಟ ಆಗ್ತೈತಿ ಹಂಗೆ ತಿಕ್ಕೋರಿ. ನಾ ಇಲ್ಲೇ ಗುಂಡ್ಗನ ತಿಕ್ಕೋತೀನಿ ರೀ. ನೀವು ಚೌಕ್ ಪರೋಟ ಮಾಡ್ಕೋಬೇಕಂದ್ರೆ ಆ ಕಡೆ ಈ ಕಡೆ ನಾವು ಫೋಲ್ಡ್ ಮಾಡ್ಕೋಬೇಕಾದ್ರೆ ಆ ಕಡೆ ಈ ಕಡೆ ಫೋಲ್ಡ್ ಮಾಡಿಕೊಂಡು ಮತ್ತು ಅದ್ರ ಮೇಲೆ ಫೋಲ್ಡ್ ಮಾಡಿಕೊಂಡು ಡಬ್ಬಿ ಆಕಾರ ಫೋಲ್ಡ್ ಮಾಡ್ಕೊಂಡು ತಿಕ್ಕೋದ್ರಿಂದ ನಮಗೆ ಚೌಕ್ ಪರೋಟ ಆಗತ್ತೆ ರೀ. ನಿಮ್ಗೆ ಯಾವ ಶೇಪ್ನಲ್ಲಿ ಬೇಕು ಆ ಶೇಪ್ನಲ್ಲಿ ಫೋಲ್ಡಿಂಗ್ ಮಾಡ್ಕೋಬೋದು, ಆ ಶೇಪ್ನಲ್ಲೇ ನೀವು ತಿಕ್ಕೋಬೋದು. ಈಗ ನೋಡಿರಿ ನಾನು ಇಷ್ಟ ದೊಡ್ಡದಾಗಿ ತಿಕ್ಕೊಂಡೀನಿ ರೀ. ಇಷ್ಟ ದಪ್ಪ ಇರ್ಬೇಕು ರೀ ನಮಗೆ. ಇದು ಪರ್ಫೆಕ್ಟ್ ಐತ್ರಿ. ಈಗ ಜಾಸ್ತಿ ದಪ್ಪ. ಈಗ ನೋಡಿರಿ ಎಷ್ಟು ಸೂಪರ್ ಆಗೈತೆ ಹೌದಿಲ್ಲ ರೀ. ಇದನ್ನೀಗ ಒಂದು ತಟ್ಟಿಗೆ ಹಾಕ್ಕೊಳಕತ್ತೀನಿ ರೀ. ಹಿಂಗೆ ನಾವು ಎಲ್ಲ ರೆಡಿ ಮಾಡಿಕೊಂಡು ಬರೋಣ್ರಿ. ಮೊದಲಿಗೆ ಈಗೆಲ್ಲ ರೆಡಿ ಮಾಡ್ಕೊಂಡು ಆಯ್ತು ನಾನೀಗ ಗ್ಯಾಸ್ ಹಚ್ಚಿ ಆಲ್ರೆಡಿ ಹಂಚ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ ರೀ. ಹಂಚ ಬಿಸಿ ಆಗೈತೆ ರೀ. ಅದ್ರೊಳಗೆ ಹಾಕಿ ಫ್ಲೇಮನ್ನು ಫುಲ್ ಮಾಡಿದೆ ರೀ. ಹಾಕಬೇಕಾದ್ರೆ ಫ್ಲೇಮನ್ನು ಲೋ ಇಟ್ಟಿದ್ದೆ ರೀ. ಹಾಕಿದ ಮೇಲೆ ಫ್ಲೇಮ್ ಫುಲ್ ಮಾಡಿ ಹಿಂಗೆ ನೋಡಿರಿ ಬೆರಳಿನ ಸಹಾಯದಿಂದ ತಿರುಗಿಸ್ಕೊತ ಮ್ಯಾಲೆ ಸ್ವಲ್ಪ ಕಲರ್ ಚೇಂಜ್ ಆಯಿತು ಅಂದಾಗ ಹೊಳ್ಳಿ ಸಾಕೇನ್ರಿ. ಮಗ ಏನಾದ್ರು ಕೈ ಸುಡ್ತಿತ್ತು ಅಂದ್ರೆ ಸಲಾಕೆಯಿಂದ ನೀವು ಮಾಡಿರಿ. ಒಳ್ಳಿ ಸಾಕಿ ನೋಡ್ರಿ. ಸ್ವಲ್ಪ ತಿರುಗಿಸಿದ ನಂತರ ಎಣ್ಣೆ ಹಾಕ್ಕೊಂಡಿನಿ ರೀ. ಎಣ್ಣೆ ಹಾಕಿ ನೋಡಿರಿ ಇದನ್ನು ಚಲೋತ್ನಂಗೆ ಸ್ವಲ್ಪ ಸುಡ್ಲಿ ರೀ. ಇದು ನಾ ಇಲ್ಲೇ ಸ್ಪೂನಿನಿಂದ ಎಣ್ಣೆ ಹಾಕ್ಕೊಳಕತ್ತೀನಿ ರೀ. ನೀವು ಬ್ರಷಿನಿಂದ ಕೂಡ ಅಪ್ಲೈ ಮಾಡ್ಕೋಬೋದು ರೀ. ಈಗ ಇದನ್ನು ಹೊಳ್ಳಿ ಸಾಕೋತೀನಿ ರೀ. ಹಾಕ್ಕೊಂಡು ಈಗ ನೋಡಿರಿ ಸ್ವಲ್ಪ ಒತ್ತಿ 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 ಚಲೋತ್ನಂಗೆ ಇದನ್ನು ಫ್ರೈ ಮಾಡ್ಕೊಳ್ಳೋಣ ರೀ. ಫ್ಲೇಮು ಲೋನಲ್ಲೇ ಇರಲಿ ರೀ. ಹಿಂಗೆ ಒತ್ತಿ ಒತ್ತಿ ನಾವು ಸುಡೋದ್ರಿಂದ ಏನಾಗತ್ತೆ ರೀ, ಒಳಗಿಂದೆಲ್ಲ ಚಲೋತ್ನಂಗೆ ಸುಡ್ತತ್ರ. ನಾವು ತಿರುಗಿಸ್ಕೊತ ಒತ್ಕೊತ ಸುಡಲಿಲ್ಲ ಅಂದ್ರೆ ಸೆಂಟ್ರ್ ಅಷ್ಟು ಸುಡ್ತತ್ರ, ದಂಡಿ ಎಲ್ಲ ಚಲೋತ್ನಂಗೆ ಸುಡಂಗಿಲ್ಲ ರೀ. ಈಗ ನೋಡಿರಿ ಅದ್ರ ಮೇಲೆ ಕೂಡ ಒಂದಿಷ್ಟು ಎಣ್ಣೆ ಹಾಕಿ ನಾ ಚಲೋತ್ನಂಗೆ ಸವ್ರಿದ್ದೀನಿ ರೀ ಎಲ್ಲ ಕಡೆ. ನೀವು ಎಣ್ಣೆ ಬದಲಾಗಿ ಬೆಣ್ಣೆ ಹಾಕೋಬೋದು, ತುಪ್ಪ ಹಾಕೋಬೋದು. ಬೆಣ್ಣೆ ತುಪ್ಪದಾಗ ಮಾಡಿದ್ರಂತ್ರ ಇನ್ನೂ ಟೇಸ್ಟ್ ಚೆನ್ನಾಗಿರ್ತೈತೆ ರೀ, ಸೂಪರ್ ಆಗಿರ್ತೈತೆ ರೀ. ಈಗ ಇದನ್ನು ಮತ್ತೆ ಹೊಳ್ಳಿ ಸಾಕಿ ಎರಡೂ ಕಡೆಗೆ ನಾವು ಒತ್ತಕ್ಕೊಂತ ಹೊಂಬಣ್ಣ ಬರುವಂಗೆ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಚಲೋತ್ನಂಗೆ ಇದನ್ನು ನೋಡ್ರಿ ಸುಡಾಕತ್ತೀನಿ ರೀ. ನಾ ಈಗ ಹಿಂಗೆ ಚಲೋತ್ನಂಗೆ ನಾವು ತಿರುಗಿಸ್ಕೊತ ಸುಡೋದ್ರಿಂದ ಏನಾಗತ್ತೆ ರೀ, ಈಗ ನೋಡ್ರಿ ಅಲ್ಲಿ ಓಪನ್ ಆಗಿತ್ತು ಗಾಳಿ ಹೋಗ್ತಿರ್ತೈತೆ ರೀ. ಅಲ್ಲಿ ನಾವು ಒತ್ತಿ ಸುಡೋದ್ರಿಂದ ಒಳಗಿಂದು ಚಲೋತ್ನಂಗೆ ಫ್ರೈ ಆಗತ್ತೆ ರೀ. ಮತ್ತು ನಮ್ಮ ಪರೋಟ ಕೂಡ ಚಲೋತ್ನಂಗೆ ಮೆತ್ತಗಾಗತ್ತೆ ರೀ, ಪದ್ರ ಆಗತ್ತೆ ರೀ. ಈವನ್ ಆಗಿರುವಂಥ ಹೊಂಬಣ್ಣ ಬರ್ತೈತೆ ರೀ. ಒಂದು ಕಡೆ ಜಾಸ್ತಿ ಒಂದು ಕಡೆ ಕಮ್ಮಿ ಆಗಂಗಿಲ್ಲ ರೀ. ಹಿಂಗೆ ತಿರುಗಿಸ್ಕೊತ ಸುಡೋದ್ರಿಂದ ಗೋಲ್ಡನ್ ಬ್ರೌನ್ ಕಲರ್ ಪರೋಟ ರೆಡಿ ಆಗತ್ತೆ ರೀ ನಮಗೆ. ಹಿಂಗೆ ಹೊಳ್ಳಿಸ್ಕೊತ ನೋಡಿರಿ ಎರಡೂ ಕಡೆ ನೀಟಾಗಿ ನಾವು ಸುಡ್ಬೇಕ್ರಿ. ನೋಡಿರಿ ಇಷ್ಟು ಚಲೋತ್ನಂಗೆ ನಾವು ಹೊಂಬಣ್ಣ ಬರುವಂಗೆ ಸುಟ್ಕೋಬೇಕ್ರಿ. ಅಂದ್ರೆ ನಮ್ಮ ಪರೋಟ ಟೇಸ್ಟ್ ಭಾಳ ರುಚಿ ಇರ್ತೈತೆ ರೀ. ಈಗ ಫ್ಲೇಮನ್ನು ಲೋ ಮಾಡಿದ್ದೀನಿ ರೀ. ಲೋ ಮಾಡಿ ನೋಡಿರಿ ಎರಡೂ ಕಡೆಗೆ ನಾ ಚಲೋತ್ನಂಗೆ ಸುಡಾಕತ್ತೀನಿ ರೀ. ಹಂಚ ಜಾಸ್ತಿ ಕಾಯ್ತು ಅಂದಾಗ ಫ್ಲೇಮನ್ನು ಲೋ ಮಾಡ್ಬೇಕ್ರಿ. ಸ್ವಲ್ಪ ಕಮ್ಮಿ ಆಯಿತು ಅಂದಾಗ ಫ್ಲೇಮನ್ನು ಹೈ ಮಾಡ್ಕೋಬೇಕ್ರಿ. ಈಗ ಚಲೋತ್ನಂಗೆ ಸುಟ್ಕೊಂಡಾಯ್ತು ಒಂದು ತಟ್ಟಿಗೆ ತಗೊಂಡು ನೋಡಿರಿ. ಸೂಪರ್ ಆಗಿರುವಂಥ ನಮ್ಮ ಪರೋಟ ರೆಡಿ ಆಯ್ತು ನೋಡಿರಿ. ಕಡಲೆಪುರಿ ಪರೋಟ ಯಾವತ್ತೂ ನೀವು ಮಾಡಿಲ್ಲ ಅಂದ್ರೆ ಒಂದು ಸಲ ಟ್ರೈ ಮಾಡಿರಿ, ಭಾಳ ರುಚಿ ಇರ್ತೈತೆ ರೀ. ಈಗ ಇನ್ನೊಂದನ್ನು ಸುಟ್ಟು ತೋರಿಸ್ತೀನಿ ನೋಡಿರಿ. ಸೇಮ್ ರೀ. ಇವಾಗ ಹಾಕೋ ಮುಂದಾಗ ಗ್ಯಾಸ್ ಫ್ಲೇಮನ್ನು ಲೋ ಇಟ್ಟಿದ್ದೆ ರೀ. ಹಾಕಿದ ಮೇಲೆ ಹೈ ಇಟ್ಟು ಹಿಂಗೆ ತಿರುಗಿಸ್ಕೊತ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಹೊಳ್ಳಿ ಸಾಕಿದೆ ರೀ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತುಂಬ ಸವ್ರಿದೆ. ತುಂಬ ಸವ್ರಿ ಈಗ ನೋಡಿರಿ ಹೊಳ್ಳಿ ಸಾಕೊಂಡ್ರಿ. ಹೊಳ್ಳಿ ಸಾಕಿ ಎರಡೂ ಕಡೆಗೆ ನಾವು ಚಲೋತ್ನಂಗೆ ಇದನ್ನು ಹೊಂಬಣ್ಣ ಬರುವಂಗನ ಸುಟ್ಕೋಬೇಕ್ರಿ. ಈಗ ಈ ಕಡೆ ಒಂದಿಷ್ಟು ಎಣ್ಣೆ ಹಾಕ್ಕೊಳಕತ್ತೀನಿ ರೀ. ಎರಡೂ ಕಡೆ ಎಣ್ಣೆ ಹಾಕ್ಕೊಂಡು ಚಲೋತ್ನಂಗೆ ಸುಟ್ಕೋತೀನಿ ರೀ ನಾನು. ಈ ಫ್ಲೇಮನ್ನು ಹೈ ಮಾಡ್ಕೊಂಡು ನೋಡಿರಿ. ನಮಗೆ ಹಂಚು ಯಾವಾಗ ಸ್ವಲ್ಪ ಬಿಸಿ ಕಮ್ಮಿ ಆಯ್ತು ಅಂದಾಗ ಅವಾಗ ಹೈ ಮಾಡ್ಕೊರಿ. ಜಾಸ್ತಿ ಹೆಂಚು ಬಿಸಿ ಆಯಿತು ಅಂದಾಗ ಫ್ಲೇಮನ್ನು ಲೋ ಮಾಡ್ಕೊರಿ. ಈಗ ನೋಡಿರಿ ಇಲ್ಲಿ ನೋಡಿರಿ ಫ್ಲೇಮ್ ಲೋ ಮಾಡ್ಕೊಂಡಿನಿ ರೀ. ಈಗ ಪದರ್ ನೋಡಿರಿ ಯಾವ ರೀತಿ ಕಾಣಕತ್ತೈತೆ ಅಂತ ಹೇಳಿ. ಇಲ್ಲಿ ನೋಡಿರಿ ಭಾಳ ಅಂದ್ರೆ ಭಾಳ ರುಚಿ ಇರ್ತೈತೆ ರೀ ಪರೋಟ. ಇದು ನೀವು ಯಾವತ್ತೂ ಮಾಡಿಲ್ಲ ಅಂತಂದ್ರೆ ಒಂದೇ ಒಂದು ಸಲ ಟ್ರೈ ಮಾಡಿರಿ. ಬಾಯಾಗ ನೀರು ಬರೋದಂತೂ ಗ್ಯಾರಂಟಿ ರೀ. ಮೌತ್ ವಾಟ್ರಿಂಗ್ ಪರೋಟ, ಸ್ಪೆಷಲ್ ಪರೋಟ, ಎಲ್ಲರಿಗೂ ಇಷ್ಟ ಆಗುವಂಥ ಪರೋಟ, ಮೆತ್ತನೆ ಬೆಣ್ಣೆ ಆಗಿರುವಂಥ ಪರೋಟ ನಮಗೆ ರೆಡಿ ಆದ ನೋಡಿರಿ. ಈಗ ಸುಟ್ಕೊಂಡಿನಿ ರೀ ನಾನು. ಎಲ್ಲನೂ ಇದೇ ರೀತಿಯಾಗಿ ರೆಡಿ ಮಾಡ್ಕೊಂಡು ಬರೋಣ್ರಿ. ನೋಡಿರಿ ನೋಡೋಕೆ ಕೂಡ ಎಷ್ಟು ಚೆನ್ನಾಗದಾವೆ ನೋಡಿರಿ. ಸೂಪರ್ ಆಗಿರ್ತೀರಿ. ತಿಂತಾ ಇದ್ರೆ ಸಾಕು ಅನ್ಸಲ್ರಿ, ಇನ್ನೂ ಬೇಕು ಅನ್ನಿಸ್ತಿರ್ತಾವ್ರಿ. ಅಷ್ಟು ರುಚಿಯಾಗಿರ್ತಾವ್ರಿ. ಇವಾಗ ನೋಡಿರಿ ನಾನು ಇಷ್ಟು ಪರೋಟನ ನಾನು ಹಿಂಗೆ ಒತ್ತಿ ತೋರ್ಸಾಕತ್ತೀನಿ ರೀ ನಿಮಗೆ. ಯಾವ ರೀತಿಯಾಗಿ ಇಷ್ಟು ಬ್ರೌನ್ ಕಲರ್ ಸುಟ್ಕೊಂಡ್ರು ಕೂಡ ಮೆತ್ತಗಿರ್ತೈತೆ ರೀ. ಪದರ ಇರ್ತೈತೆ. ನಾ ಪದರು ಕೂಡ ನಾನು ನಿಮಗೆ ತೆಗೆದು ತೋರ್ಸಾಕತ್ತೀನಿ ನೋಡಿರಿ.
ನೋಡಿರಿ ಸೇಮ್ ಹೋಳ್ಗೆ ಇದ್ದಂಗೆ ಇರ್ತೈತೆ ರೀ. ಇಲ್ಲಿ ನೋಡಿರಿ ಎಷ್ಟು ಪದರ ಆಗ್ಯಾವ ನೋಡಿರಿ, ಎಷ್ಟು ಪಾಕೆಟ್ ಆಗ್ಯಾವ್ರಿ. ಈಗ ನೋಡಿರಿ ವಾವ್, ಸೂಪರ್ ಆಗಿರುವಂಥ ನಮ್ಮ ಪರೋಟ ನೋಡಿರಿ ಯಾವ ರೀತಿ ಐತೆ ನೋಡಿರಿ. ನೋಡಿರಿ ಎಷ್ಟು ಪದರಾಗಿ ಸ್ಮೂತ್ ಆಗಿರುವಂಥ ಬೆಣ್ಣೆ ಆಗಿರುವಂಥ ರುಚಿ ಆಗಿರುವಂಥ ಪರೋಟ ನಮ್ದು ರೆಡಿ ಆಯ್ತು ರೀ. ಈಗ ನಮಗೆ ಬದ್ನಿಕಾಯಿ ಪಲ್ಯ ಕೂಡ ಆಲ್ರೆಡಿ ರೆಡಿ ಐತೆ ರೀ. ಸಖತ್ ಕಾಂಬಿನೇಷನ್, ನಮ್ಮ ಉತ್ತರ ಕರ್ನಾಟಕದವ್ರು ಹೇಳಿ ಮಾಡಿಸಿದಂಥ ಪಲ್ಯ. ಈಗ ಎರಡದ್ರ ಜೊತೆಗೆ ನಾವು ಸರ್ವ್ ಮಾಡಿಬಿಡೋಣ್ರಿ, ತಿಂದು ಟೇಸ್ಟ್ ನೋಡೇ ಬಿಡೋಣ್ರಿ. ಇದನ್ನು ನೋಡಿರಿ, ನಾವು ಇದ್ರೊಳಗೆ ಮಸಾಲೆ ಹಾಕಿ ಮಾಡಿದಂದ್ರೆ ಮಸಾಲೆ ಪರೋಟ ಆಗತ್ತೆ. ಅದನ್ನು ನೀವು ಬೇಕು ಅಂದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ, ಅದನ್ನು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ ರೀ. ಇದನ್ನು ನೋಡಿರಿ 3-4 ದಿವಸದವರೆಗೆ ನಾವು ಇಟ್ಕೊಂಡು ತಿನ್ಬೋದು, ಏನೂ ಹಾಳಾಗೋಲ್ರಿ. ಜರ್ನಿ ಕೂಡ ನಾವು ಇದನ್ನು ತೊಗೊಂಡು ಹೋಗ್ಬೋದು ರೀ. ಜರ್ನಿಯಲ್ಲಿ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಗುತ್ತೆ ರೀ. ಇದು ಒಂದು ಇಟ್ಕೊಂಡು ಹೋಗ್ಬಿಟ್ರೆ ಸಾಕ್ರಿ, ಬೇರೆ ಏನೂ ಬೇಕಾಗಲ್ರಿ. ನಮ್ಮ ಪಲ್ಯ ಜೊತೆಗೆ ನೋಡಿರಿ ಇವಾಗ ತಿಂದು ತೋರಿಸ್ತಾ ಇದ್ದೀನಿ. ಈ ಪಲ್ಯ ಚಪಾತಿ ಜೊತೆಗೆ ಅನ್ನದ ಜೊತೆಗೆ ಕೂಡ ನಾವು ತಿನ್ಬೋದು. ಟ್ರೈ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.